ಮನೆ ಹಿಂದ್ಗಡೆನೆ ಒಂದು ಟ್ಯಾಂಕ್ ಇದೆ. ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ. ಇವಾಗ ಹಾಲು ಕರಿಯೋ ಟೈಮ್ ಆಗಿದೆ. ಒಂದು ತಿಂಗಳಿಗೆ 25,000 ರೂಪಾಯಿ ದುಡಿತಾರೆ ನೋಡು. ಗೈಸ್ ಇಲ್ಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ಮನೆ ಎಮ್ಮೆದೆ ಮೊಸರು. ಸೋಯಾ ಪಲಾವ್ ಮಾಡೋಣ ಅಂತ ಅನ್ಕೊಂಡ್ವಿ. ಎಮ್ಮೆಗಳು ಸಗಣಿ ಹಾಕೊಂಡ್ಬಿಟ್ಟಿದ್ದಾವೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ನಾನು ನಮ್ಮ ಊರಿಂದ ಶೂಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ನಾನು ಬೆಂಗಳೂರಲ್ಲಿ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತೇಳಿ. ನಮ್ಮ ಊರಿಗೆ ಬಂದಿರೋದ್ರಿಂದ ಇಲ್ಲಿ ನಾನು ಯಾವ ಥರ ಇರ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ಎಲ್ರಿಗೂ ತೋರಿಸೋಣ ಅಂತೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೆಟ್ ಇನ್ ಟು ದಿ ವ್ಲಾಗ್. ಗೈಸ್ ಎಲ್ಲರೂ ಆಲ್ಮೋಸ್ಟ್ ನನ್ನ ವ್ಲಾಗ್ಸಲ್ಲಿ ನಾನು ಬೆಂಗಳೂರಲ್ಲಿ ಯಾವ ಥರ ಇರ್ತೀನಿ ಅನ್ನೋದೇ ನೋಡಿರ್ತೀರಾ. ಬಟ್ ನಾನು ಬೆಂಗಳೂರಲ್ಲಿರೋದಕ್ಕೂ ನಮ್ಮ ಊರಲ್ಲಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಊರಿಗೆ ಬಂದೆ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ದನ ಕರುಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ದನ ಕರುಗಳಂದರೆ ದಟ್ ಟು ಎಮ್ಮೆಗಳು. ಬಿಕಾಸ್ ನಮ್ಮ ಮನೇಲಿ ನಾವು ಸಾಕೋದು ಎಮ್ಮೆಗಳನ್ನ ಮಾತ್ರ. ಆ್ಯಕ್ಚುಲಿ ಹಸುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಅಟ್ಯಾಚ್ಮೆಂಟ್ ಎಮ್ಮೆಗಳ ಜೊತೆನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಜ ಹೇಳಬೇಕಂದ್ರೆ ನಾನು ಬೆಂಗಳೂರು ಲೈಫ್ ಸ್ಟೈಲ್ಗೂ ನಾನು ಊರಲ್ಲಿರೋ ಲೈಫ್ ಸ್ಟೈಲ್ಗೂ ತುಂಬ ಅಂದರೆ ತುಂಬ ಡಿಫರ್ ಇದೆ. ಆ್ಯಂಡ್ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ, ನೋಡಿ ನೀವು. ನಿಮಗೆ ಒಬ್ಬ ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ. ಇಲ್ಲೇ ಇದ್ದಾರೆ ಗುಂಡಣ್ಣ. ನಮ್ಮ ಮನೆ ದೊಡ್ಡ ಮಗ ಕಣ್ರಿ ಇವನು. ದೊಡ್ಡ ಮಗ ಕಿಸ್ಕೊಡು. ನಮ್ಮ ಮನೆ ದೊಡ್ಡ ಮಗ. ಇಲ್ಲಿ ನೋಡೋ, ಕ್ಯಾಮ್ರಾ ನೋಡೋ. ಓ ನಂಗೆ ಇಷ್ಟ ಇವನು. ನಮ್ಮ ಗುಂಡು. ತಳ್ಳಬಾರ್ದು. ಅವನಿಗೆ ಹಿಂಗೆ ಮಾಡಿದ್ರೆ ಮೈ ಬೆಚ್ಚಗಾಗುತ್ತೆ ಗೈಸ್, ಅದಕ್ಕೆ ಹಿಂಗೆ ಮಾಡೋದವನು. ಇಲ್ಲಿ ನೋಡೋ. ಇವಾಗ ಹಾಲು ಕರಿಯೋ ಟೈಮ್ ಆಗಿದೆ. ನಮ್ಮ ಅಪ್ಪಾಜಿ ಅಮ್ಮ ಹಾಲು ಕರಿತಾ ಇದ್ದಾರೆ. ಆ್ಯಂಡ್ ದೆಟ್ಟು ನಾವು ಡೈರಿಗೆ ಹಾಲು ಹಾಕ್ತೀವಿ. ಆ್ಯಂಡ್ ಹೊರಗೂ ಕೂಡ ಕೆಲವೊಂದಿಷ್ಟು ಜನ ಹಾಲು ತೊಗೊತಾರೆ ನಮ್ಮ ಮನೇಲಿ. ಆ್ಯಂಡ್ ಹಾಲು ಕರಿತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಏನಾದ್ರು ಹೇಳಪ್ಪಾಜಿ, ಹೆಂಗ ಅನಿಸುತ್ತೆ ಎಮ್ಮಿ ಮೇಯಿಸೋದು, ಎಮ್ಮಿ ಸಾಕೋದು? ಎಮ್ಮೆ ಮೇಯಿಸೋದ್ರಿಂದ ಲಾಭ ಭಾಳ ಐತೆ. ಎಷ್ಟು ದುಡಿತೀರಿ ನೀವು ಒಂದು ತಿಂಗಳಿಗೆ? ಒಂದು ತಿಂಗಳಿಗೆ 25,000 ರೂಪಾಯಿ ದುಡಿತಾರೆ ನೋಡು. 25,000. ಅದು ಹೊರಗೆ ಡೈರಿಗೆಲ್ಲ ಕೊಡೋದು ಬಿಟ್ಟು, ಡೈರಿ ಕೊಟ್ಟು ಹೊರಗೆ ಕೊಡೋದು ಬಿಟ್ಟು. ಗೈಸ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೇಲಿರೋದು 4 ಎಮ್ಮೆಗಳು. ಅದರಲ್ಲಿ ಹಾಲು ಕೊಡೋದು ಬಂದು 3. ಆದರೆ 3 ಎಮ್ಮೆಗಳು 2 ಹೊತ್ತು ಹಾಲು ಕೊಡಲ್ಲ. ಅದರಲ್ಲಿ ಕೆಲವೊಂದು 2 ಹೊತ್ತು ಕೊಡುತ್ತೆ, ಕೆಲವೊಂದು 1 ಹೊತ್ತು ಮಾತ್ರ ಕೊಡುತ್ತೆ. ನಮ್ಮ ಅಪ್ಪಾಜಿ ಹೇಳಿರೋದನ್ನ ನೀವು ಕೇಳಿಸ್ಕೊಂಡ್ರಿ ಅನಿಸುತ್ತೆ. ನಿಜ ಹೇಳಬೇಕಂದ್ರೆ ಅನಿಮಲ್ ಹಸ್ಬೆಂಡ್ರಿಲಿ ತುಂಬ ಪ್ರಾಫಿಟ್ ಇದೆ. ಆದರೆ ಕ್ಲೀನಾಗಿ ಮಾಡಬೇಕಷ್ಟೆ. ಅಂದರೆ ನಾವು ದನಕ್ಕೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಇರಬೇಕಾಗತ್ತೆ. ಗೈಸ್ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ ನೈಟ್ ಊಟಕ್ಕೆ. ಇದು ಅಕ್ಕಿ ರೊಟ್ಟಿದು ಸರಿ, ಇನ್ನೂ ನಾದಬೇಕು. ಅಕ್ಕಿ ರೊಟ್ಟಿ ಸರಿನಾ? ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಯಾವ ವಿಡಿಯೋಗೆ? ಹೌದಾ? ನಾದ್ಕೊಂತ ಇದ್ದಾರೆ. ಹಂಚು ಕಾದಿದೆ. ಈಗ ಅಕ್ಕಿ ರೊಟ್ಟಿ ತಿನ್ನೋದು. ಏನು ಹಾಕಿ ಅದಕ್ಕೆ? ಅಕ್ಕಿ ಹಿಟ್ಟು, ನೀರು. ಅಕ್ಕಿ ಹಿಟ್ಟು, ಉಪ್ಪು, ನೀರು. ಗೈಸ್ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು ಸಪ್ರೇಟ್ ಇದ್ರದ್ದೇ ಒಂದು ವಿಡಿಯೋ ಮಾಡಿಸ್ತೀನಿ ಬೇಕಾದರೆ. ಗೈಸ್ ಇಲ್ಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಎಮ್ಮೆದೆ ಮೊಸರು, ಮನೆ ಎಮ್ಮೆದೆ ಮೊಸರಿದೆ. ಆ್ಯಂಡ್ ಇಲ್ಲಿ ಪಲ್ಯ, ರೊಟ್ಟಿ. ನಮ್ಮ ಮನೆ ಹಿಂದ್ಗಡೆನೆ ಒಂದು ಟ್ಯಾಂಕ್ ಇದೆ.
ಈ ಕಡೆ ಕಾಣಿಸೋದ್ರೆ ನಮ್ಮ ಮನೆ ಇಲ್ಲಿ ದನಗಳು ಇರುತ್ತಲ್ಲ, ದನ ಕಟ್ಟೋ ಮನೆಗಳು ಅವೆಲ್ಲ. ಎಮ್ಮೆಗಳು ಸಗಣಿ ಹಾಕೊಂಡ್ಬಿಟ್ಟಿದಾವೆ. ಸಗಣಿ ತೆಗೆಯೋಣ ಅಂತ ಹೇಳಿ ಬಂದಿದ್ದೀವಿ. ಸಗಣಿ ತೆಗೆದು ಇವಕ್ಕೆ ಸ್ನಾನ ಮಾಡ್ಸೋಣ ಅನ್ಕೊಂಡಿದ್ದೀವಿ. ಮತ್ತೆ ಸಿಗ್ತೀನಿ ನಿಮಗೆ. ಆ್ಯಂಡ್ ಮತ್ತೆ ಇಲ್ಲೊಂದಿದೆ ನಮ್ಮದು ಕರು, ಇಲ್ಲೊಂದು ಕರು ಇದೆ. ಆ್ಯಂಡ್ ಇನ್ನೊಂದು ಕರು ಇಲ್ಲಿದೆ ನೋಡಿ, ಕಾಣಿಸ್ತಾ? ಇಲ್ಲೊಂದಿದೆ ಕರು. ಟೋಟಲ್ 3 ಕರುಗಳಿದೆ ನಮ್ಮದು. ಆಮೇಲೆ ಇದರಲ್ಲಿ 3 ಎಮ್ಮೆಗಳು ಹಾಲು ಕೊಡೋದು. ನೋಡಿ ಎಲ್ಲ ಸಗಣಿ ತೆಗ್ದಿದ್ದಾಯಿತು. ಅಪ್ಪಾಜಿ ತುಂಬಿದ್ರು, ನಾನು ಹೊರಸ್ದೆ. ಸಗಣಿ ಎಲ್ಲ ತೆಗೆದ್ವಿ. ಇವಾಗ ಸ್ನಾನ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಷ್ಟು ಸ್ನಾನ ಮಾಡಿಸಿದ್ರು ಮತ್ತೆ ಅರ್ಲಲ್ಲಿ ಹೋಗಿ ಉಲ್ಡಾಡಿ ಬಂದು ಮೈ ಗಲೀಜು ಮಾಡ್ಕೊಂಡ್ಬಿಡ್ತವೆ. ಎಮ್ಮೆಗಳದ್ದು ಬುದ್ಧಿನೇ ಆ ಥರ ಸ್ವಲ್ಪ, ಅವು ಹಸುಗಳ ಥರ ಅಲ್ಲ. ಮಾರ್ನಿಂಗ್ ಹಾಲು ಕರೆದು ಹಾಲನ್ನ ಡೈರಿಗೆ ಕೊಟ್ಟಿದ್ದಾಯಿತು. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೋಯಾ ಪಲಾವ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತೆಗಿಬೇಕು ಅಂತೇಳಿ ಬಿಸಿನೀರು ಇಟ್ಟಿದ್ದೀನಿ. ಇಲ್ಲಿ ಸೋಯಾ ಚಂಕ್ಸ್ ಇದೆ. ನಮ್ಮಮ್ಮ ತರಕಾರಿ ಕಟ್ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಇದೇನು ಮಸಾಲೆ ಹಾಕಿ ಮಾಡ್ತಾರಂಥ ಪಲಾವ್ ಏನಲ್ಲ. ಜಸ್ಟ್ ಎಲ್ಲ ಥರದ ವೆಜಿಟೇಬಲ್ಸು ಮತ್ತು ಸೊಪ್ಪನ್ನ ಹಾಕಿ ಮಾಡ್ತಾಯಿದ್ದೀವಿ. ಇದು ನಾವು ಸೋಯಾ ಚಂಕ್ಸ್ನ ಮ್ಯಾರಿನೇಟ್ ಮಾಡಬೇಕಿತ್ತು. ನಮಗೆ ಲೇಟ್ ಆಗಿತ್ತು, ಟೈಮ್ ಇರಲಿಲ್ಲ. ಸೊ ಸೋಯಾ ಚಂಕ್ಸ್ನ ಡೈರೆಕ್ಟಾಗಿ ಹಾಕ್ತೀನಿ. ಜಸ್ಟ್ ಪಲಾವ್ ಸ್ಪೈಸಸ್ ಜೊತೆ ತರಕಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಫ್ರೈ ಆಗಲಿ. ಕಾಳುಗಳು, ಕಡಲೆಕಾಳು ಮತ್ತು ಅವರೆಕಾಳು ಹಾಕ್ತಾಯಿದ್ದಾರೆ ಇವರು. ಕಡಲೆಕಾಳು ಅವರೆಕಾಳಲ್ಲಮ್ಮ, ನೀರು ಹಾಕಿದ್ದೀನಿ, ಕುದಿ ಬರಲಿ. ಆ್ಯಂಡ್ ಇಲ್ಲಿ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಕುದೀತಾ ಇದೆ, ಇದು ಫುಲ್ ರೈಸ್ ಹಾಕಿದ್ದೀನಿ, ಕುದೀತಾ ಇದೆ. ಕುದೀಲಿ. ಬೆಳಗ್ಗೆನೇ ನೀರು ಬಿಟ್ಟಿದ್ರು. ನಾವು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದಾಯಿತು. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋವಂಥ ಸೊಪ್ಪು ಬಂದು ಹೆಸರಿನ ಸೊಪ್ಪು, ಹೆಸರು ಕಾಳ್ದು. ಆ್ಯಂಡ್ ಇದು ಬಂದು ಅಕ್ಸೆ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಬಂದು ಸಾಸಿವೆ ಕಟ್ಟಿಗೆಗಳು, ಸಾಸಿವೆ. ಆ್ಯಂಡ್ ಇದು ನೋಡಿ ಎಲಿಬಳ್ಳೆ. ಎಲಿಬಳ್ಳಿಗೆ ಏನಂತೀರ? ವೀಳ್ಯದೆಲೆ ಬಳ್ಳೆ ಇದು. ಗೈಸ್, ನಿಮಗೆ ವಿಡಿಯೋದಲ್ಲಿ ಮನೆಗಳು ಕಾಣ್ತಾ ಇದೆ ನೋಡಿ, ಅಲ್ಲಿ ದೂರದಲ್ಲಿ ಅಂದರೆ ಸ್ವಲ್ಪ ಡಿಸ್ಟೆನ್ಸು. ಅಲ್ಲಿ ನಮ್ಮದು ತೋಟ ಇದೆ, ಅಡಿಕೆ ತೋಟ, ಅಂದರೆ ನಮ್ಮ ಚಿಕ್ಕಪ್ಪ ಅವ್ರದ್ದು. ಅಲ್ಲಿ ನೀರು ಚೆನ್ನಾಗಿತ್ತು ನಮ್ಮದು. ತುಂಬ ಏನು ಡಿಸ್ಟೆನ್ಸ್ ಆಗಲ್ಲ, ವಾಕೇಬಲ್ ಡಿಸ್ಟೆನ್ಸು. ಅಲ್ಲಿಂದ ಹಿಂಗೆ ಪೈಪ್ಲೈನ್ ಮಾಡಿದ್ದೀವಿ ನಾವು. ಇಲ್ಲಿ ಪೈಪ್ಲೈನ್ ಮಾಡಿದ್ದೀವಿ. ಆ್ಯಂಡ್ ಡೈರೆಕ್ಟ್ ನಮ್ಮ ದನ ಕರುಗಳಿಗೆ ಅಥವಾ ಗಿಡಗಳಿಗೆ, ನಾವು ಗಿಡಗಳು ತುಂಬ ಹಚ್ಕೊಂಡಿದ್ದೀವಿ. ಅವಕ್ಕೆಲ್ಲ ನೀರು ಏನು ಬೇಕಿದ್ರೂ ಇಲ್ಲಿಂದನೇ ಸಪ್ಲೈ ಮಾಡ್ತೀವಿ. ನೀವು ನೋಡ್ಬೋದು. ಟ್ಯಾಂಕ್ ಕೂಡ ಮಾಡಿಸಿದ್ದೀವಿ ಒಂದು. ಆ್ಯಂಡ್ ತುಂಬ ಗಿಡಗಳಿದೆ ಇಲ್ಲಿ. ತೆಂಗಿನ ಗಿಡ ಎಲ್ಲ ಹಚ್ಕೊಂಡಿದ್ದೀವಿ. ಇವೆಲ್ಲ ಮಾವಿನ ಗಿಡ, ತುಂಬ ಹಳೆ ಮಾವಿನ ಗಿಡಗಳು. ಆಲ್ರೆಡಿ ನೆನೆ ಎಲ್ಲ ಹಾದಿದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ತೆಂಗಿನ ಗಿಡಗಳನ್ನೆಲ್ಲ ಹಚ್ಚಿ ತುಂಬ ದಿನ ಏನಾಗಿಲ್ಲ, 1-2-3 ಮಂತ್ಸ್ ಆಗಿದೆ ನೋಡಿ. ಸೈಜ್ ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದೆ ಇವುಗಳದ್ದು. ನೀರು ಹಾಕಿದ್ದೀನಿ ಇವಾಗ ಜಸ್ಟ್ ಬಂದು. ಅದೇ ಅಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಕಾಣಿಸೋದೆ ಅಡಿಕೆ ತೋಟ. ಮೇನ್ ರೋಡಿಗೆ ಕಾಣುತ್ತೆ ನೋಡಿ, ಅದೇ ಅಡಿಕೆ ತೋಟ. ಅಲ್ಲಿಂದನೇ ನಾವು ಪೈಪ್ಲೈನ್ ಮಾಡಿರೋದು. ಆ್ಯಂಡ್ ಇದೆಲ್ಲ ನಮ್ಮದೇನಲ್ಲ. ಈ ಜಾಗ ಬಂದು ನಾವು ಇವಾಗ ರೀಸೆಂಟಾಗಿ 1 ಇಯರ್ ಆಯ್ತೇನೋ, 1 ಇಯರ್ ಬ್ಯಾಕ್ ನಾವು ಪರ್ಚೇಸ್ ಮಾಡಿರೋದು. ಅಂದರೆ ನಮ್ಮ ಪಕ್ಕದವರು ಮಾರ್ತಾಯಿದ್ರು, ನಾವು ತೊಗೊಂಡಿದ್ದೀವಿ. 5 ಗುಂಟೆ ಏನೋ ಇದೆ ಅನಿಸುತ್ತಿದ್ದು. ಇವೆಲ್ಲ ಇವಾಗ ಹಚ್ಚಿರೋ ತೆಂಗಿನ ಗಿಡಗಳು. ಗೈಸ್, ನಮ್ಮ ಮನೆಯಲ್ಲಿ ನೈಟ್ ಊಟಕ್ಕೆ
ಬೋಂಡ ಮಾಡ್ತಾ ಇದ್ದಾರೆ ರೈಸ್ ಜೊತೆ ನೆಂಚ್ಕೊಳ್ಳೋಕ್ಕೆ. ಗೈಸ್ ನಾನು ನಿಮ್ಗೇನೋ ತೋರಿಸ್ತೀನಿ ನೋಡಿ. ಗುಂಡಾ ಓಯ್ ಗುಂಡಾ, ಓಯ್ ಎದ್ದೇಳೋ. ಹಲೋ ಎದ್ದೇಳೋ. ಹಲೋ ಹೇಯ್ ಎದ್ದೇಳೋ ಎದ್ದೇಳೋ. ಹಲೋ ಗುಂಡಾ. ಓಯ್ ಓಯ್ ಚಿನ್ನಪ್ಪ. ಏಯ್ ಗುಂಡು ಗುಂಡು ಎದ್ದೇಳೋ ಎದ್ದೇಳೋ. ದಟ್ಸ್ ಇಟ್ ಫಾರ್ ದಿ ಡೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವ್ಲಾಗ್ನ ನೀವೆಲ್ಲರೂ ಕೊನೆ ತನಕ ನೋಡಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಟ್ ವಿಲ್ ಸಪೋರ್ಟ್ ಮೀ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.